ಕಾಲಕಪತಿ ಕ್ಷೇತ್ರದಲ್ಲಿ ಕತ್ತಲಿನ ಆರ್ಭಟ. ಗಗನಭೂಮಿ ಕಿಡಿಕಿಡಿಯುತ್ತದೆ. ಹಳ್ಳಿ ತುಂಬ ಆಕ್ರಂದನ ನರಳಾಟ. ಮಹಿಳೆಯರು ಮಕ್ಕಳನ್ನು ಬಿಗಿಯಾಗಿ ಹಿಡಿದು ಕಣ್ಣೀರು ಹರಿಸುತ್ತಿದ್ದಾರೆ. ದುಷ್ಟ ಶಕ್ತಿಗಳು ಮನೆಗಳಿಗೆ ಬೆಂಕಿ ಹಚ್ಚುತ್ತಾ ನಿರಪರಾಧಿಗಳನ್ನು ಬಂಧಿಸುತ್ತಿವೆ. ಈ ಕೆಟ್ಟಿದೆಯಾದ ಸಮಯದಲ್ಲಿ ಶಿವನ ಮಂದಿರದ ಅಂಚಿನಲ್ಲಿ ಒಂದು ಪೂಜಿತ ಶಂಖ ನಿರ್ಲಿಪ್ತವಾಗಿ ಮೌನದಲ್ಲಿದೆ. ಇಲ್ಲಿ ದೇವರೇ ಇಲ್ಲವೇ ಎಂಬ ಒಬ್ಬ ಮಹಿಳೆಯ ಕರೆಯು ಹೃದಯ ಕದರಿಸುತ್ತದೆ. ಕ್ಯಾಂಪೆರ ನಿಧಾನವಾಗಿ ಶಂಖದ ಕಡೆ ಚಲಿಸುತ್ತಿದೆ. ಅದು ಮಬ್ಬಾದ ಬೆಳಕಿನಲ್ಲಿ ಕಂಗೊಳಿಸುತ್ತಿದೆ. ಅದೇ ಸಮಯದಲ್ಲಿ ಪರ್ವತಗಳ ಪಕ್ಕದ ಗುಹೆಯೊಳಗೆ ಅಜಯೇಶ್ವರ ತಪಸ್ಸಿನಲ್ಲಿ ಲೀನನಾದ ಯೋಗಿ ಯೋಗ ಶಿವಲಿಂಗದ ಮುಂದೆ ಮೌನವಾಗಿ ಕೂರಿದ್ದಾನೆ. ಅವನ ಉಸಿರಾಟ ಸ್ಥಿರ, ಮನಸ್ಸು ಶಾಂತ. ಆದರೆ ತಡೆಯಿಲ್ಲದೆ ಶಂಖ ಕಂಬನಿಯಿಂದ ನಡುಗುತ್ತದೆ. ಅವನು ಕಣ್ಣು ತೆರೆಯುತ್ತಾನೆ. ಅವುಗಳಲ್ಲಿ ಬೆಂಕಿಯ ಕಿರಣ ಹೊಳೆಯುತ್ತದೆ. ಮಹಾದೇವನ ಆಜ್ಞೆಗೆ ಯಮನು ಬೆದರುತ್ತಾನೆ. ನೀನು ನಿರಪರಾಧಿಗಳ ಪ್ರಾಣ ತೆಗೆದುಕೊಳ್ಳಲು ಬಂದೆಯಾ? ಇನ್ನುಳಿದುದು ಯುದ್ಧವಷ್ಟೇ ಎಂಬ ಅವನ ಧ್ವನಿ ಗುಹೆಯನ್ನು ಹೊಡೆಯುತ್ತದೆ. ಅವನು ಶಂಖವನ್ನು ಎತ್ತಿ ಊದುತ್ತಾನೆ. ಪರ್ವತಗಳು ಪ್ರತಿಧ್ವನಿಸುತ್ತವೆ. ಆಕಾಶದಲ್ಲಿ ಮೇಘಗಳ ಮಿಂಚು ಹೊಳೆಯುತ್ತದೆ. ಬೆಳಗಿನ ಹೊತ್ತು ಕಾಲಕಪತಿಯ ಹೊರಭಾಗದ ಕಣಜ ಪ್ರದೇಶದಲ್ಲಿ ಅಂಧಶಕ್ತಿಯ ನಾಯಕನು ತನ್ನ ಸೇನೆಯೊಂದಿಗೆ ನಿಂತಿದ್ದಾನೆ. ಗ್ರಾಮಸ್ಥರನ್ನು ಶೃಂಖಲಗಳಿಂದ ಬಂಧಿಸಲಾಗಿದೆ. ಈ ಸ್ತಬ್ಧತೆಯ ನಡುವೆ ಶಂಖದ ಶಬ್ದ ಗಗನದಲ್ಲಿ ಮೊಳಗುತ್ತದೆ. ಮಂಜು ಮೇಳುತ್ತಿದ್ದಂತೆ ಅಜಯೇಶ್ವರ ವೇಗತೆಯೊಂದಿಗೆ ಪ್ರವೇಶಿಸುತ್ತಾನೆ. ಹುಲಿ ಚರ್ಮದ ವಸ್ತ್ರದಲ್ಲಿ ವಿಭೂತಿ ಧರಿಸಿದ್ದ ಕಣ್ಣುಗಳಲ್ಲಿ ದೇವಿ ಪ್ರಕಾಶ. ನೀನೇನಾದರೂ ನಾನೆಯೋ ಎನ್ನುತ್ತಾನೆ ಆ ರಾಕ್ಷಸ ನಾಯಕನು. ಆದರೆ ಅಜಯೇಶ್ವರ ನಿಶ್ಶಬ್ದದಿಂದ ಆದರೆ ಮಿಂಚು ಮಾಡುವ ಧ್ವನಿಯಲ್ಲಿ ಪ್ರತಿಕ್ರಿಯಿಸುತ್ತಾನೆ. ವೇದಗಳಿಗೆ ಪರಿಚಿತವಾದ ಶಂಖ ಈಗ ಯುದ್ಧಕ್ಕೆ ಕಣ್ಮುಚ್ಚಿದೆ. ನೀನು ತಪ್ಪಿಸಿಕೊಳ್ಳಲಾರೆ. ಅವನು ತ್ರಿಶೂಲ ಎತ್ತುತ್ತಾನೆ. ಭೂಮಿ ಬಿದ್ದಾಗುವಂತೆ ಕಂಪಿಸುತ್ತದೆ. ಗಗನ ಕುಗ್ಗುತ್ತದೆ. ದೇವತಾತ್ಮಕ ಯುದ್ಧ ಆರಂಭವಾಗುತ್ತದೆ.